ನಮಸ್ಕಾರ. ಇವತ್ತು ನಮ್ಮ ಮುಂದಿರೋ ಆಧಾರ ಗ್ರಂಥ ಡಿವೈನ್ ಡೆಸ್ಟಿನಿ ದಿ ಏರೀಸ್ ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಷನ್ ಗೈಡ್. ಈ ಶೀರ್ಷಿಕೆ ನೋಡಿದಾಗ ಇದೇನೋ ಸಾಮಾನ್ಯ ಜ್ಯೋತಿಷ್ಯದ ವಿಶ್ಲೇಷಣೆ ತರಹ ಕಾಣಬಹುದು. ಆದರೆ ಇದರೊಳಗೆ ಇಳಿದಾಗ ಗೊತ್ತಾಗತ್ತೆ ಇದೊಂಥರ ಒಂದು ಕಥೆಯ ರೂಪದಲ್ಲಿದೆ. ಅಂದರೆ ಕಷ್ಟದ ಕೂಪದಿಂದ ಹೊರಬಂದು ತನ್ನೊಳಗಿನ ಶಕ್ತಿಯನ್ನ ಕಂಡುಕೊಂಡು ಆಮೇಲೆ ದೈವಿಕ ಸಹಾಯದಿಂದ ತನ್ನ ಸಾಮ್ರಾಜ್ಯವನ್ನೇ ಮರಳಿ ಪಡೆಯೋ ಒಬ್ಬ ಹೀರೋನ ಪಯಣದ ಹಾಗೆ ಇದೆ. ಮೇಷರಾಶಿಯ ವ್ಯಕ್ತಿಗಳು ಸದ್ಯ ಅನುಭವಿಸ್ತಾ ಇರೋ ಒಂದು ದೊಡ್ಡ ಆಧ್ಯಾತ್ಮಿಕ ಪರಿವರ್ತನೆಯ ಬಗ್ಗೆ ಈ ಗ್ರಂಥ ಮಾತಾಡುತ್ತೆ. ಸರಿ, ಈ ಕಥೆಯನ್ನೊಮ್ಮೆ ಬಿಡಿಸಿ ನೋಡೋಣ. ಹೌದು, ನೀವ್ ಹೇಳಿದ್ದು ಬಹಳ ಸರಿ. ಇದು ಬರೀ ಭವಿಷ್ಯವಾಣಿಯಲ್ಲ. ಇದ್ರಲ್ಲಿ ನನಗೆ ಆಕ್ಚುಲಿ ತುಂಬಾ ಕುತೂಹಲಕಾರಿ ಅನಿಸಿದ್ದು ಇದು ವ್ಯಕ್ತಿಯ ಭೂತಕಾಲವನ್ನ ಪುನರ್ವ್ಯಾಖ್ಯಾನಿಸೋ ರೀತಿ. ಅಂದ್ರೆ ಇಲ್ಲಿವರೆಗೂ ಅನುಭವಿಸಿದ ನೋವು, ಅವಮಾನ, ಒಂಟಿತನ ಇದೆಲ್ಲವೂ ಅರ್ಥನೇ ಇಲ್ಲದ ಘಟನೆಗಳಲ್ಲ. ಬದಲಾಗಿ ಭವಿಷ್ಯದ ಒಂದು ದೊಡ್ಡ ಪಾತ್ರಕ್ಕಾಗಿ ನಡೆಸಿದ ಒಂದು ಕಠಿಣ ತರಬೇತಿ ಅನ್ನೋದು ಇದರ ಮೂಲವಾದ. ಈ ವಾದದ ಪ್ರಕಾರ ಸುರಿಸಿದ ಪ್ರತಿಯೊಂದು ಕಣ್ಣೀರಿನ ಹನಿಗೂ ಒಂದು ದೈವಿಕ ಲೆಕ್ಕಾಚಾರ ಇದೆ. ಆ ತರಬೇತಿಯ ಮೊದಲನೇ ಅಧ್ಯಾಯವೇ ಈ ಕಷ್ಟಗಳ ಹಿಂದಿನ ದೈವಿಕ ರಹಸ್ಯ. ಈ ಮೂಲದ ಪ್ರಕಾರ ಮೇಷರಾಶಿಯವರು ಬೇರೆಲ್ಲಾ ರಾಶಿಗಳಿಗಿಂತ ಹೆಚ್ಚು ಮಾನಸಿಕ ಒತ್ತಡ, ದ್ರೋಹ, ಒಂಟಿತನವನ್ನ ಎದುರಿಸಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಎಷ್ಟೇ ಪ್ರಾಮಾಣಿಕವಾಗಿದ್ರೂ ಅವರನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗಿದೆ. ಇದು ಅವರ ಕರ್ಮದ ಫಲ ಅಲ್ಲ, ಬದಲಾಗಿ ದೇವರ ಒಂದು ವಿಶೇಷ ಯೋಜನೆ ಅಂತ ಈ ಬರಹ ಹೇಳುತ್ತೆ. ಇದು ಕೇಳೋಕೆ ಸಮಾಧಾನ ತಂದ್ರೂ ಯಾಕಿಷ್ಟೊಂದು ಕಷ್ಟ ಅಂತ ಒಂದು ಪ್ರಶ್ನೆ ಮೂಡುತ್ತಲ್ವಾ? ಆ ಪ್ರಶ್ನೆಗೆ ಈ ಗ್ರಂಥ ಕೊಡುವ ಉತ್ತರ ಶನಿದೇವರ ಪ್ರಭಾವ. ನೋಡಿ, ಜ್ಯೋತಿಷ್ಯದಲ್ಲಿ ಶನಿ ಅಂದ್ರೆ ಕೇವಲ ಕಷ್ಟ ಕೊಡುವ ಗ್ರಹ ಅಂತ ಅಷ್ಟೇ ನೋಡ್ತಾರೆ. ಆದ್ರೆ ಜ್ಯೋತಿಷ್ಯದ ಆಳಕ್ಕೆ ಇಳಿದ್ರೆ ಶನಿಯನ್ನು ಕರ್ಮಕಾರಕ ಮತ್ತೆ ಗುರು ಅಂತನೂ ಕರೀತಾರೆ. ಆತ ಒಂಥರ ಕಠಿಣ ಟೀಚರ್ ಇದ್ದ ಹಾಗೆ. ಸುಲಭವಾಗಿ ಪಾಸ್ ಮಾಡಲ್ಲ. ಕಠಿಣ ಪರೀಕ್ಷೆಗಳನ್ನ ಇಟ್ಟು ನಮ್ಮ ತಾಳ್ಮೆ, ಶಕ್ತಿ ಎಲ್ಲವನ್ನೂ ಪರೀಕ್ಷಿಸಿ ನಮ್ಮೊಳಗಿನ ಕಲ್ಮಶ, ಅಹಂಕಾರ ಎಲ್ಲವನ್ನೂ ತೆಗೆದುಹಾಕಿ ಕೊನೆಗೆ ನಮ್ಮನ್ನ ಶುದ್ಧೀಕರಿಸಿ ಒಂದು ದೊಡ್ಡ ಜವಾಬ್ದಾರಿಗೆ ಸಿದ್ಧಪಡಿಸ್ತಾನೆ. ಹಾಗಾಗಿ ಈ ಮೂಲದ ಪ್ರಕಾರ ಮೇಷರಾಶಿಯವರು ಅನುಭವಿಸಿದ್ದು ಶನಿಯ ಪಾಠಶಾಲೆಯ ಟ್ರೈನಿಂಗ್. ಹಾಗಾದ್ರೆ ಅನುಭವಿಸಿದ ಪ್ರತಿಯೊಂದು ಅವಮಾನವು ಅಹಂಕಾರವನ್ನ ಕಮ್ಮಿ ಮಾಡೋಕ್ಕೆ ಮತ್ತು ಎದುರಿಸಿದ ಪ್ರತಿಯೊಂದು ನೋವು ಮುಂದೆ ಬೇರೆಯವರ ನೋವನ್ನ ಅರ್ಥ ಮಾಡ್ಕೊಡೋ ಸಾಮರ್ಥ್ಯವನ್ನ ಬೆಳೆಸಲಿಕ್ಕೆ ನಡೆದ ಒಂದು ಪ್ರಕ್ರಿಯೆ ಅಂತನಾ? ಇದು ಕೇಳೋಕೊಂದ್ ರೀತಿ ಸಿನಿಮಾ ಕಥೆಯ ಥರನೇ ಇದೆ. ಹೊರಗಡೆ ನಗ್ತಾ ಒಳಗಡೆ ಮುರಿದ ಹೃದಯದೊಂದಿಗೆ ಬದುಕಿದ್ದಾರೆ ಅಂತ ಕೂಡ ಮೂಲದಲ್ಲಿ ವಿವರಿಸಿದ್ದಾರೆ. ನಿಖರವಾಗಿ ಆ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳಲಾಗದ ಸ್ಥಿತಿ ಇದೆಯಲ್ಲ, ಅದು ಅವರನ್ನು ಮಾನಸಿಕವಾಗಿ ಇನ್ನಷ್ಟು ಬಲಪಡಿಸಿದೆ ಅನ್ನೋದು ಇದರ ವಾದ. ಆದ್ರೆ ಈಗ ಆ ಕಠಿಣ ತರಬೇತಿಯ ಅವಧಿ ಮುಗಿತಾ ಇದೆ. ಮತ್ತೆ ಬದಲಾವಣೆಯ ಗಾಳಿ ಬೀಸೋಕ್ ಶುರುವಾಗಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ಬದಲಾವಣೆಯ ಹೊರಗಿನ ಜಗತ್ತಿನಲ್ಲಿ ಶುರುವಾಗಲ್ಲ, ಮೊದಲು ವ್ಯಕ್ತಿಯ ಮನಸ್ಸಿನೊಳಗೆ ಪ್ರಾರಂಭ ಆಗುತ್ತೆ. ಹಾಗಾದ್ರೆ ಬದಲಾವಣೆ ಹೊರಗಿಂದ ಬರೋದಿಲ್ಲ, ನಮ್ಮ ಒಳಗಿನಿಂದಲೇ ಶುರುವಾಗತ್ತಾ? ಇದು ಕೇಳೋಕೆ ತುಂಬಾ ವಿಭಿನ್ನವಾಗಿದೆ. ಸಾಮಾನ್ಯವಾಗಿ ನಾವು ಹೊರಗಿನ ಪರಿಸ್ಥಿತಿ ಬದಲಾಗ್ಲಿ, ಒಳ್ಳೆ ಕೆಲ್ಸ ಸಿಗ್ಲಿ, ಹಣ ಬರ್ಲಿ ಅಂತ ಕಾಯ್ತೀವಲ್ಲ. ಆದ್ರೆ ಇಲ್ಲಿ ಎಲ್ಲವೂ ಉಲ್ಟಾ. ಮೊದಲು ಮನಸ್ಸು ಬದಲಾಗತ್ತೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಆ ಆಂತರಿಕ ಬದಲಾವಣೆಯ ಮೊದಲ ಲಕ್ಷಣಗಳೇನು? ಹೌದು, ಇದು ಈ ವಿಶ್ಲೇಷಣೆಯ ಅತ್ಯಂತ ಪ್ರಮುಖ ಭಾಗ. ಮೊದಲ ಲಕ್ಷಣ ಒಂದು ವಿಚಿತ್ರವಾದ ಮಾನಸಿಕ ಶಾಂತಿ. ಸುತ್ತಮುತ್ತ ಎಷ್ಟೇ ಸಮಸ್ಯೆಗಳಿದ್ರೂ ಮನಸ್ಸಿನ ಮೂಲೆಯಲ್ಲಿ ಒಂದು ರೀತಿಯ ಅನಿರ್ವಚನೀಯ ಶಾಂತತೆ ಅನುಭವಕ್ಕೆ ಬರುತ್ತೆ. ಹಿಂದೆಲ್ಲ ಸಣ್ಣ ಸಣ್ಣ ವಿಷಯಕ್ಕೂ ಸಿಕ್ಕಾಪಟ್ಟೆ ಕೋಪ ಬರ್ತಿತ್ತು. ಆದ್ರೆ ಈಗ ಅದೇ ವಿಷಯಗಳು ನಡೆದ್ರೂ ಮನಸ್ಸು ಅಷ್ಟು ವಿಚಲಿತ ಆಗಲ್ಲ. ದುಃಖ ಇದ್ರೂ ಅದನ್ನ ಎಲ್ಲರ ಮುಂದೆ ಪ್ರದರ್ಶಿಸೋ ಇಚ್ಛೆ ಇರೋದಿಲ್ಲ. ಇದನ್ನ ಕೆಲವರು ನಿರ್ಲಕ್ಷ್ಯ ಅಥವಾ ಇವಳು ಬದಲಾಗಿ ಬಿಟ್ಟಿದ್ದಾರೆ, ಈಗ ಮೊದಲಿನ ತರ ಇಲ್ಲ ಅಂತ ತಪ್ಪು ತಿಳ್ಕೊಳ್ಳೋ ಸಾಧ್ಯತೆ ಇರುತ್ತಲ್ವೇ? ಖಂಡಿತ. ಆದ್ರೆ ಮೂಲ ಗ್ರಂಥ ಇದನ್ನ ಪ್ರಬುದ್ಧತೆಯ ಲಕ್ಷಣ ಅಂತ ಹೇಳುತ್ತೆ. ಇನ್ನೊಂದು ಪ್ರಮುಖ ಬದಲಾವಣೆ ಅಂದ್ರೆ ತಮ್ಮ ನೋವನ್ನ ಬೇರೆಯವರೊಂದಿಗೆ ಹಂಚಿಕೊಳ್ಳೋ ಬಯಕೆ ಕಡಿಮೆ ಆಗೋದು. ಹಿಂದೆ ಯಾರಾದ್ರೂ ನನ್ನನ್ನ ಅರ್ಥ ಮಾಡ್ಕೊಳ್ಳಿ ಅನ್ನೋ ಒಂದು ಹಂಬಲ ಇತ್ತು. ಆದ್ರೆ ಈಗ ಯಾರೂ ಅರ್ಥ ಮಾಡ್ಕೊಳ್ದಿದ್ರೂ ಪರವಾಗಿಲ್ಲ, ನನ್ನನ್ನು ನಾನು ನಿಭಾಯಿಸಬಲ್ಲೆ ಅನ್ನೋ ಒಂದು ಸ್ವಾವಲಂಬನೆಯ ಭಾವನೆ ಬೆಳೆಯುತ್ತೆ. ಇದು ನಿರಾಸೆ ಅಲ್ಲ, ಬದಲಾಗಿ ಆತ್ಮಶಕ್ತಿಯ ಜಾಗೃತಿ. ಈ ಹಂತದಲ್ಲಿ ಹಳೆಯ ಸಂಬಂಧಗಳ ಮೇಲೆ ಆಸಕ್ತಿ ಕಮ್ಮಿ ಆಗಬಹುದು ಮತ್ತು ಕೆಲವರು ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಜೀವನದಿಂದ ದೂರ ಸರಿಯಬಹುದು ಅಂತಲೂ ಹೇಳಲಾಗಿದೆ. ಅಂದರೆ ಇದು ಹಳೆಯ ಶಕ್ತಿಗಳಿಂದ ಬಿಡುಗಡೆ ಹೊಂದಿ
ಹೊಸ ಅಧ್ಯಾಯಕ್ಕೆ ಕಾಲಿಡ್ತಾ ಇರೋ ಸಂಕೇತವೇ? ಈ ಹಳೆಯ ಶಕ್ತಿಗಳು ಅಂದ್ರೆ ಯಾರು? ಕೇವಲ ವ್ಯಕ್ತಿಗಳಾ? ಒಳ್ಳೆ ಪ್ರಶ್ನೆ. ಹಳೆಯ ಶಕ್ತಿಗಳು ಅಂದ್ರೆ ಕೇವಲ ವ್ಯಕ್ತಿಗಳಲ್ಲ. ಅದು ನಮ್ಮನ್ನು ಹಿಂದೆಳೆಯುವ ಹಳೆಯ ಅಭ್ಯಾಸಗಳು, ನಕಾರಾತ್ಮಕ ಚಿಂತನೆಗಳು, ನಿರಂತರವಾಗಿ ನಮ್ಮನ್ನು ಅನುಮಾನಿಸುವಂತೆ ಮಾಡುವ ಮನಸ್ಥಿತಿ ಅಥವಾ ನಮ್ಮ ಬೆಳವಣಿಗೆಗೆ ಅಡ್ಡಿಯಾಗುವ ಸಂಬಂಧಗಳಾಗಿರಬಹುದು. ಈ ಹಂತದಲ್ಲಿ ಆ ಬಂಧಗಳು ತಾವಾಗಿಯೇ ಕಳಚಿಕೊಳ್ಳುತ್ತವೆ ಅನ್ನೋದು ಮೂಲದ ವಾದ. ಹೊರಗಿನವರಿಗೆ ಈ ವ್ಯಕ್ತಿ ಬದಲಾಗಿದ್ದಾರೆ, ದೂರವಾಗ್ತಿದ್ದಾರೆ ಅಂತ ಅನಿಸ್ಬಹುದು. ಆದ್ರೆ ಸತ್ಯ ಅಂದ್ರೆ ಅವ್ರು ತಮ್ಮ ನಿಜವಾದ ಬಲಿಷ್ಠ ಸ್ವರೂಪಕ್ಕೆ ಮರಳುತ್ತಿದ್ದಾರೆ. ಈ ಆಂತರಿಕ ಬದಲಾವಣೆಗಳ ಜೊತೆಗೆ ಒಂದು ನಿರ್ದಿಷ್ಟ ದೈವಿಕ ಶಕ್ತಿಯ ಪ್ರವೇಶ ಆಗುತ್ತೆ ಅಂತ ಕೂಡ ಉಲ್ಲೇಖಿಸಲಾಗಿದೆ. ಅದು ದುರ್ಗಾದೇವಿ. ಆಕೆಯ ಪ್ರಭಾವ ಹೆಚ್ಚಾಗ್ತಿದೆ ಮತ್ತು ಆಕೆಯ ಕೃಪಾದೃಷ್ಟಿ ಮೇಷರಾಶಿಯವರ ಮೇಲೆ ಬಿದ್ದಿದೆ ಎನ್ನಲಾಗಿದೆ. ಇತ್ತೀಚೆಗೆ ದುರ್ಗಾದೇವಿಯ ಹೆಸರು, ಚಿತ್ರ ಅಥವಾ ದೇವಸ್ಥಾನಗಳು ಪದೇ ಪದೇ ಕಣ್ಣಿಗೆ ಬೀಳೋದು ಕಾಕತಾಳೀಯವಲ್ಲ, ಅದೊಂದು ಸಂಕೇತ ಅಂತ ಈ ಬರಹ ಒತ್ತಿಗೇಳುತ್ತೆ. ಹೌದು, ಆ ದೈವಿಕ ಹಸ್ತಕ್ಷೇಪ ಕೇವಲ ಭಾವನಾತ್ಮಕ ಮಟ್ಟದಲ್ಲಿರೋದಿಲ್ಲ. ಅದು ಕೆಲವು ಸ್ಪಷ್ಟ ಬಾಹ್ಯ ಚಿಹ್ನೆಗಳ ಮೂಲಕನೂ ವ್ಯಕ್ತವಾಗತ್ತೆ. ಕನಸುಗಳು ಇದರ ಮೊದಲ ಸಂಕೇತ. ಸಾಮಾನ್ಯವಾಗಿ ಬೀಳೋ ಮರ್ತೋಗೋ ಕನಸುಗಳಲ್ಲ, ಬದಲಾಗಿ ಬೆಳಗ್ಗೆ ಎದ್ದಾಗಲೂ ಸ್ಪಷ್ಟವಾಗಿ ನೆನಪಲ್ಲಿ ಉಳಿಯೋ ತರಹದ ಕನಸುಗಳು. ಉದಾಹರಣೆಗೆ, ದೇವಿಯ ದೀಪ, ಗರ್ಜಿಸೋ ಸಿಂಹ, ಕೆಂಪು ಬಣ್ಣದ ದೇವಸ್ಥಾನ ಅಥವಾ ದೇವಸ್ಥಾನದ ಗಂಟೆಯ ಶಬ್ದವನ್ನು ಕನಸಲ್ಲಿ ಕೇಳೋದು. ಇವುಗಳು ಕಷ್ಟದ ಸಮಯ ಮುಗಿತಾ ಬಂದಿದೆ ಅನ್ನೋದಕ್ಕೆ ದೇವರು ಕೊಡ್ತಿರೋ ಸಂದೇಶಗಳು. ಕನಸುಗಳು ನಮ್ಮ ಸುಪ್ತಪ್ರಜ್ಞೆಯ ಮಾತುಗಳಿದ್ದ ಹಾಗೆ. ಆದರೆ ದೇವರು ನಮ್ಮ ಜಾಗೃತ ಸ್ಥಿತಿಯಲ್ಲೂ ಏನಾದರೂ ಸಂಕೇತಗಳನ್ನು ಕಳಿಸ್ತಾನ? ಅಂದ್ರೆ ವಾಸ್ತವ ಜಗತ್ತಿನಲ್ಲಿ ನಾವೇನನ್ನ ಗಮನಿಸಬಹುದು ಅಂತ ಈ ಮೂಲ ವಿವರಿಸುತ್ತ. ಖಂಡಿತ. ಎರಡನೇ ಮತ್ತು ಅತ್ಯಂತ ಸ್ಪಷ್ಟವಾದ ಚಿಹ್ನೆ ಅಂದ್ರೆ ಅನಿರೀಕ್ಷಿತ ಸಹಾಯ. ಯಾರಿಂದಲೂ ಸಹಾಯ ಕೇಳದಿದ್ರು, ಎಲ್ಲೋ ಒಂದು ಕಡೆ ದಾರಿ ಮುಚ್ಚೋಯ್ತು ಅಂದ್ಕೊಂಡಾಗ ಸರಿಯಾದ ಟೈಮ್ನಲ್ಲಿ ಹಣದ ರೂಪದಲ್ಲಿ, ಸರಿಯಾದ ಮಾತಿನ ರೂಪದಲ್ಲಿ ಅಥವಾ ಒಂದು ಅವಕಾಶದ ರೂಪದಲ್ಲಿ ಯಾರೋ ಒಬ್ರು ಸಹಾಯ ಮಾಡೋಕೆ ಮುಂದೆ ಬರ್ತಾರೆ. ಇದು ಪದೇ ಪದೇ ನಡೆದ್ರೆ ದೈವಿಕ ಅನುಗ್ರಹ ಕಾರ್ಯರೂಪಕ್ಕೆ ಬಂದಿದೆ ಮತ್ತು ಕಷ್ಟಗಳ ಅಂತ್ಯ ಹತ್ತಿರದಲ್ಲಿದೆ ಅಂತ ಸ್ಪಷ್ಟವಾಗಿ ಹೇಳಬಹುದು. ದುರ್ಗಾದೇವಿಯ ಪ್ರವೇಶವಾದಾಗ ಆಕೆ ಮೊದಲು ಮಾಡೋ ಕೆಲಸವೇ ನಮ್ಮ ಜೀವನದಿಂದ ನೆಗೆಟಿವ್ ಎನರ್ಜಿಗಳನ್ನು ಮತ್ತು ನಮಗೆ ಹಾನಿ ಮಾಡಿದ ಜನರನ್ನು ದೂರ ಮಾಡೋದು ಅಂತಲೂ ಈ ಗ್ರಂಥದಲ್ಲಿ ವಿವರಿಸಲಾಗಿದೆ. ಈ ವಿವರಣೆಗಳು ಬಹಳ ನಿರ್ದಿಷ್ಟವಾಗಿವೆ. ಆದರೆ ಇದಕ್ಕಿಂತಲೂ ಹೆಚ್ಚು ನಿರ್ದಿಷ್ಟವಾದ ಮತ್ತು ನನ್ನ ಗಮನ ಸೆಳೆದ ಒಂದು ಅಂಶ ಇದೆ. ಎ ಅಕ್ಷರದಿಂದ ಹೆಸರು ಶುರುವಾಗೋ ವ್ಯಕ್ತಿ, ಸಂಸ್ಥೆ ಅಥವಾ ಒಂದು ಘಟನೆ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂಬ ಉಲ್ಲೇಖ. ಇದು ನಿಜಕ್ಕೂ ಕುತೂಹಲಕಾರಿ. ಹೌದು, ಈ ಅ ಅಕ್ಷರದ ಉಲ್ಲೇಖ ಬಹಳ ಆಸಕ್ತಿದಾಯಕ. ಇದು ಕೇವಲ ಒಂದು ಅಂಧ ಭವಿಷ್ಯವಾಣಿ ಆಗಿರ್ಬೇಕಿಲ್ಲ. ಇದ್ರ ಹಿಂದೆ ಒಂದು ಸೈಕಲಾಜಿಕಲ್ ತಂತ್ರನೂ ಇರ್ಬೋದಲ್ವಾ? ಒಬ್ಬ ವ್ಯಕ್ತಿಗೆ ಗಮನ ಕೇಂದ್ರೀಕರಿಸೋಕೆ, ಅವಕಾಶಗಳನ್ನ ಗುರುತಿಸೋಕೆ ಸಹಾಯ ಮಾಡೋ ಒಂದು ಮೆಂಟಲ್ ಟೂಲ್ ಇದು. ಯಾಕಂದ್ರೆ ನಾವು ಒಂದನ್ನ ಹುಡುಕೋಕೆ ಶುರು ಮಾಡಿದಾಗ ಅದು ನಮಗೆ ಎಲ್ಲೆಡೆ ಕಾಣೋಕೆ ಶುರುವಾಗತ್ತೆ ಅಲ್ವಾ? ಹಾಗಾಗಿ ಈ ಅ ಅಕ್ಷರಕ್ಕೆ ಸಂಬಂಧಪಟ್ಟ ಹಾಗೆ ತೆಗೆದುಕೊಳ್ಳೋ ನಿರ್ಧಾರಗಳು ಅತ್ಯಂತ ಬಲವಾಗಿರುತ್ತೆ ಮತ್ತು ಭವಿಷ್ಯಕ್ಕೆ ಅಡಿಪಾಯ ಹಾಕುತ್ತೆ ಅಂತ ಹೇಳಲಾಗಿದೆ. ಆದರೆ ಒಂದು ಪ್ರಶ್ನೆ, ಹಿಂದೆ ಅಷ್ಟೆಲ್ಲ ಮೋಸ, ದ್ರೋಹ ಅನುಭವಿಸಿದ ವ್ಯಕ್ತಿಗೆ ಇದ್ದಕ್ಕಿದ್ದಂತೆ ಬರೋ ಒಳ್ಳೆ ಅವಕಾಶಗಳನ್ನ, ಹೊಸ ವ್ಯಕ್ತಿಗಳನ್ನ ನಂಬಕ್ಕೆ ಸಾಧ್ಯವೇ? ಆ ಅನುಮಾನ ಮತ್ತು ಭಯವನ್ನ ಮೀರಿ ಮುಂದೆ ಹೋಗೋದು ಹೇಗೆ ಅಂತ ಈ ಮೂಲ ಏನಾದ್ರೂ ಹೇಳ್ತಾ? ನಿಜವೇ? ಅಥವಾ ಇದೂ ಕೂಡ ಹಿಂದಿನ ಹಾಗೆ ಮೋಸವಾಗಬಹುದೇ ಅನ್ನೋ ಭಯ ಕಾಡುತ್ತೆ. ಆದ್ರೆ ಈ ಗ್ರಂಥದ ಪ್ರಕಾರ ಆ ನಿರ್ಧಾರ ತಗೊಳ್ಳೋಕೆ ಬೇಕಾದ ಧೈರ್ಯ ಮತ್ತು ಸ್ಪಷ್ಟತೆಯನ್ನ ಆ ದೈವಿಕ ಶಕ್ತಿಯೇ ಕೊಡುತ್ತೆ. ಕಾಲಕ್ರಮೇಣ ಅಂದು ನಾನು ತೆಗೆದುಕೊಂಡ ಆ ನಿರ್ಧಾರವೇ ಸರಿಯಾಗಿತ್ತು ಅನ್ನೋ ಅರಿವು ಮೂಡುತ್ತೆ. ಇದರ ಜೊತೆಗೆ ಮತ್ತೊಬ್ಬ ಪ್ರಮುಖ ವ್ಯಕ್ತಿಯ ಆಗಮನದ ಬಗ್ಗೆನೂ ತಿಳಿಸಲಾಗಿದೆ. ಒಬ್ಬ ಅನಿರೀಕ್ಷಿತ ವ್ಯಕ್ತಿ, ಅದು ಸ್ನೇಹಿತ, ಬಂಧು ಅಥವಾ ಪೂರ್ತಿ ಅಪರಿಚಿತ ಆಗಿರ್ಬೋದು, ಜೀವನದಲ್ಲಿ ಪ್ರವೇಶಿಸಿ ಅವರ ಮಾತುಗಳು ಅಥವಾ ಆಲೋಚನೆಗಳು ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ಅಂತ. ಅಂದ್ರೆ ಈ ವ್ಯಕ್ತಿ ದೇವರೇ ಕಳಿಸಿದ ದಾರಿ ತೋರಿಸೋ ದೂತನೋ? ನಿಖರವಾಗಿ. ಈ ವ್ಯಕ್ತಿಯ ಆಗಮನಕ್ಕೆ ಮುಂಚೆ ಮನಸ್ಸಲ್ಲಿ ಒಂದು ರೀತಿಯ ಗೊಂದಲ, ಪ್ರಕ್ಷುಬ್ಧತೆ ಅಥವಾ ಅತೃಪ್ತಿ ಇರೋದು ಸಹಜ. ಅದೊಂಥರ ಹಳೆಯದು ಹೋಗಿ ಹೊಸ ಶಕ್ತಿ ಪ್ರವೇಶಿಸೋ ಸಂಕೇತ. ಮೊದಮೊದಲು ಆ ವ್ಯಕ್ತಿ ಮತ್ತು ಅವರ ಮಾತುಗಳು ಬಹಳ ಸಾಮಾನ್ಯವಾಗಿ ಕಂಡ್ರೂ ದಿನ ಕಳೆದಂತೆ ಅದರ ಆಳವಾದ ಅರ್ಥ ಮತ್ತು ಉಪಯುಕ್ತತೆ ಅರಿವಿಗೆ ಬರುತ್ತೆ.
ಕೆಲವು ತಿಂಗಳುಗಳ ನಂತರ ಅಬ್ಬಾ ಅಂದು ಆ ವ್ಯಕ್ತಿ ಹೇಳಿದ್ದು ಈಗ ನನ್ಗೆಷ್ಟು ಉಪಯೋಗಕ್ಕೆ ಬಂತು ಅಂತ ಸ್ವತಃ ಅರಿತುಕೊಳ್ಳುವ ಸಮಯ ಬರುತ್ತೆ ಅಂತ ಮೂಲದಲ್ಲಿ ವಿವರಿಸಲಾಗಿದೆ. ಹಾಗಾದ್ರೆ ಈ ಎಲ್ಲಾ ಆಂತರಿಕ ಬದಲಾವಣೆಗಳು, ದೈವಿಕ ಸಂಕೇತಗಳು ಮತ್ತೆ ಹೊಸ ವ್ಯಕ್ತಿಗಳ ಆಗಮನದ ಅಂತಿಮ ಫಲಿತಾಂಶವೇನು? ಈ ಪರಿವರ್ತನೆಯ ಕೊನೆಯಲ್ಲಿ ಮೇಷರಾಶಿಯವರಿಗೆ ಏನು ಸಿಗಲಿದೆ ಅಂತ ಈ ಮೂಲ ಹೇಳುತ್ತೆ. ಫಲಿತಾಂಶಗಳು ಹಲವು ಆಯಾಮಗಳಲ್ಲಿದೆ. ವೃತ್ತಿ ಜೀವನದಲ್ಲಿ ಇಷ್ಟು ದಿನ ಮಾಡಿದ ಕಠಿಣ ಪರಿಶ್ರಮಕ್ಕೆ ತಕ್ಕ ಮಾನ್ಯತೆ ಮತ್ತು ಗೌರವ ಸಿಗೋಕೆ ಶುರುವಾಗತ್ತೆ. ಹಿಂದೆ ನಿಮ್ಮನ್ನು ನಿರ್ಲಕ್ಷಿಸ್ತಿದ್ದ ಮೇಲಧಿಕಾರಿಗಳು ಅಥವಾ ಸಹೋದ್ಯೋಗಿಗಳು ಈಗ ಗೌರವದಿಂದ ನೋಡೋಕೆ ಶುರು ಮಾಡ್ತಾರೆ. ಆರ್ಥಿಕವಾಗಿ ಹಣಕಾಸಿನ ಸಂಕಷ್ಟಗಳು ಕಮ್ಮಿಯಾಗಿ ನಿಂತೋದ ಹಣ ಅಥವಾ ಅನಿರೀಕ್ಷಿತ ಲಾಭಗಳು ಬರುತ್ತೆ. ವಿಶೇಷವಾಗಿ ರಿಯಲ್ ಎಸ್ಟೇಟ್, ಸಿನಿಮಾ ಇಂಡಸ್ಟ್ರಿ, ರಾಜಕೀಯದಂತಹ ಕ್ಷೇತ್ರಗಳಲ್ಲಿ ದೊಡ್ಡ ಯಶಸ್ಸು ಸಿಗಲಿದೆ ಅಂತಾನೂ ಉಲ್ಲೇಖಿಸಲಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆತ್ಮವಿಶ್ವಾಸದಲ್ಲಿ ದೊಡ್ಡ ಬದಲಾವಣೆಯಾಗುತ್ತೆ ಎನ್ನಲಾಗಿದೆ ಅಲ್ವಾ? ಮೊದಲು ಭಯ ಹುಟ್ಟಿಸುತ್ತಿದ್ದ ಸನ್ನಿವೇಶಗಳು ಈಗ ಸಲೀಸಾಗಿ ನಿಭಾಯಿಸುವಷ್ಟು ಧೈರ್ಯ ಬರುತ್ತೆ. ಮಾತಿಗೆ ಒಂದು ತೂಕ, ಒಂದು ಬೆಲೆ ಬರುತ್ತೆ ಮತ್ತು ತೆಗೆದುಕೊಂಡ ನಿರ್ಧಾರಗಳು ನಿರ್ಣಾಯಕವಾಗುತ್ತವೆ. ಹೌದು, ಆ ಧೈರ್ಯ ತಾನಾಗೇ ಬರೋದಿಲ್ಲ. ಅದು ದುರ್ಗಾದೇವಿಯ ಕೃಪೆಯಿಂದ ಬರುತ್ತೆ ಅಂತ ಮೂಲ ಸ್ಪಷ್ಟಪಡಿಸತ್ತೆ. ಇಲ್ಲಿ ಒಂದು ಮುಖ್ಯವಾದ ಎಚ್ಚರಿಕೆಯೂ ಇದೆ. ಈ ಶಕ್ತಿಯು ಬೇರೆಯವನೇ ಹಾನಿ ಮಾಡ್ಲಿಕ್ಕಲ್ಲ, ಬದಲಾಗಿ ತಮ್ಮ ಹಕ್ಕುಗಳನ್ನು ರಕ್ಷಿಸ್ಕೊಳ್ಳೋಕೆ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋಕೆ ಮತ್ತು ಜೀವನವನ್ನು ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳೋಕೆ ಸಹಾಯ ಮಾಡುತ್ತೆ. ಈ ಎಲ್ಲಾ ಪಾಸಿಟಿವ್ ರಿಸಲ್ಟ್ಸ್ ಪಡೆಯೋಕೆ ಸುಮ್ನೆ ಕೂತ್ರೆ ಸಾಲ್ದು. ಕೆಲವು ಕರ್ತವ್ಯಗಳನ್ನ ಅಥವಾ ಆಧ್ಯಾತ್ಮಿಕ ಆಚರಣೆಗಳನ್ನ ಪಾಲಿಸಬೇಕು ಅಂತಲೂ ಈ ಮೂಲದಲ್ಲಿ ಸೂಚನೆಗಳಿವೆ. ಹೌದು, ಕೆಲವು ಪ್ರಮುಖ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಮೊದಲನೆಯದಾಗಿ, ಹತ್ತಿರದ ದುರ್ಗಾಮಾತೆಯ ದೇವಸ್ಥಾನಕ್ಕೆ ಅಥವಾ ಅದು ಇಲ್ಲದಿದ್ರೆ ಗ್ರಾಮದೇವತೆಯ ದೇವಸ್ಥಾನಕ್ಕೆ ಭೇಟಿ ನೀಡುವುದು. ಗ್ರಾಮದೇವತೆಯಲ್ಲೇ ದುರ್ಗೆಯ ರೂಪವನ್ನು ಕಾಣಲು ಹೇಳಲಾಗಿದೆ. ಎರಡನೆಯದಾಗಿ, ಓಂ ಧುಂ ದುರ್ಗಾಯೇ ನಮಃ ಅನ್ನೋ ಮಂತ್ರವನ್ನ ಪ್ರತಿದಿನ 21 ಅಥವಾ 108 ಬಾರಿ ಜಪಿಸೋದು. ಈ ಮಂತ್ರ ಮನಃಶಾಂತಿ ಮತ್ತು ನೆಗೆಟಿವ್ ಎನರ್ಜಿಗಳಿಂದ ರಕ್ಷಣೆ ಕೊಡುತ್ತೆ ಅಂತ ಹೇಳಲಾಗಿದೆ. ಮನೆಯಲ್ಲಿ ಮಾಡೋ ಪೂಜೆ ಬಗ್ಗೆನೂ ವಿವರಗಳಿವೆ. ದೇವಿಯ ಚಿತ್ರಕ್ಕೆ ಕೇಸರಿ ತಿಲಕ, ದಾಸವಾಳ ಹೂವು ಮತ್ತು ಬೆಲ್ಲವನ್ನ ಅರ್ಪಿಸೋದ್ರಿಂದ ಜೀವನದಲ್ಲಿ ಸ್ಥಿರತೆ ಬರುತ್ತೆ ಅಂತ. ಇದ್ರ ಜೊತೆಗೆ ಹಸುವಿಗೆ ಸೇವೆ ಮಾಡೋದು ಮತ್ತು ಸುಳ್ಳು ಹೇಳೋದನ್ನ ಸಂಪೂರ್ಣವಾಗಿ ಬಿಡೋದು ಕೂಡ ಮುಖ್ಯ. ಇದು ಕೇಳೋಕೆ ಚೆನ್ನಾಗಿದೆ, ಆದ್ರೆ ಕೇವಲ ಮಂತ್ರ ಹೇಳೋದ್ರಿಂದ ಅಥವಾ ಪೂಜೆ ಮಾಡೋದ್ರಿಂದ ನಿಜವಾಗ್ಲೂ ಜೀವನ ಬದಲಾಗುತ್ತಾ? ಅಥವಾ ಈ ಆಚರಣೆಗಳು ನಮ್ಮ ಮನಸ್ಸಿಗೆ ಒಂದು ರೀತಿಯ ಶಿಸ್ತು ಮತ್ತೆ ಸಕಾರಾತ್ಮಕ ಗಮನವನ್ನ ನೀಡೋ ಮೆಂಟಲ್ ಟೂಲ್ಸ್ ಅಷ್ಟೇನಾ? ಇದು ಬಹಳ ಆಳವಾದ ಪ್ರಶ್ನೆ. ಈ ಗ್ರಂಥದ ಪ್ರಕಾರ ಎರಡೂ ಹೌದು. ಮಂತ್ರಗಳಿಗೆ ಅವುಗಳದ್ದೇ ಆದ ಧ್ವನಿ ಕಂಪನದ ಶಕ್ತಿಯಿದೆ. ಆದ್ರೆ ನೀವು ಹೇಳಿದ ಹಾಗೆ ಈ ಆಚರಣೆಗಳು ಕೇವಲ ಯಾಂತ್ರಿಕವಾಗಿರಬಾರದು. ಇವು ನಮ್ಮ ಮನಸ್ಸನ್ನ ಒಂದು ಕೇಂದ್ರಕ್ಕೆ ತರುವ ಸಾಧನಗಳು. ಪ್ರತಿದಿನ ಮಂತ್ರ ಜಪಿಸೋದ್ರಿಂದ ಮನಸ್ಸಿಗೆ ಒಂದು ಶಿಸ್ತು ಬರುತ್ತೆ. ದೇವಿಗೆ ಪೂಜೆ ಮಾಡೋದ್ರಿಂದ ಕೃತಜ್ಞತಾ ಭಾವನೆ ಹೆಚ್ಚಾಗುತ್ತೆ. ಸುಳ್ಳು ಹೇಳಬಾರ್ದು ಅನ್ನೋ ನಿಯಮ ಪಾಲಿಸೋದ್ರಿಂದ ಆತ್ಮಗೌರವ ಹೆಚ್ಚಾಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಮಯದಲ್ಲಿ ನಮ್ಮ ಮಾನಸಿಕ ಸ್ಥಿತಿ ಬಹಳ ನಿರ್ಣಾಯಕ. ಯಾಕಂದ್ರೆ ನಮ್ಮ ಆಲೋಚನೆಗಳೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತವೆ ಅಂತ ಈ ಮೂಲ ಪದೇ ಪದೇ ಒತ್ತಿ ಹೇಳುತ್ತೆ. ದೇವರು ನಮ್ಮ ಆಲೋಚನೆಗಳನ್ನ ಗಮನಿಸ್ತಾನೆ. ಸೊ ಮನಸ್ಸಲ್ಲಿ ಸಕಾರಾತ್ಮಕ ಮತ್ತು ಒಳ್ಳೆಯದನ್ನೇ ಯೋಚಿಸೋದು ಅತ್ಯಗತ್ಯ. ಒಟ್ಟಾರೆಯಾಗಿ ನೋಡಿದ್ರೆ ಈ ಆಧಾರ ಗ್ರಂಥವು ಮೇಷರಾಶಿಯವರಿಗೆ ಒಂದು ಸಂಪೂರ್ಣ ಪರಿವರ್ತನೆಯ ನೀಲನಕ್ಷೆಯನ್ನು ಕೊಡುತ್ತೆ. ದೈವಿಕವಾಗಿ ನಿರ್ಧರಿಸಲ್ಪಟ್ಟ ಕಷ್ಟದ ಹಾದಿಯಿಂದ ಶುರುವಾಗಿ ಆಂತರಿಕ ಬದಲಾವಣೆ ಮತ್ತು ದೈವಿಕ ಸಂಕೇತಗಳ ಮಾರ್ಗದರ್ಶನದಲ್ಲಿ ಸಾಗಿ ಅಂತಿಮವಾಗಿ ಶಕ್ತಿ, ಮನ್ನಣೆ ಮತ್ತು ಶಾಂತಿಯ ಭವಿಷ್ಯವನ್ನು ತಲುಪುವ ಒಂದು ಮಹಾನ್ ಪ್ರಯಾಣವಿದು. ಹೌದು, ಇನ್ನೆಲ್ಲ ಹಿಂದಿರುವ ಆಳವಾದ ಸಂದೇಶ ಅಂದ್ರೆ ಭೂತಕಾಲವನ್ನು ಪುನರ್ಶೋಧಿಸುವುದು. ನಾವು ಅನುಭವಿಸಿದ ನೋವನ್ನ ಯಾದೃಚ್ಛಿಕ, ಅರ್ಥಹೀನ ಘಟನೆಗಳು ಅಂತ ನೋಡೋ ಬದಲು ಅದೊಂದು ಉದ್ದೇಶಪೂರ್ವಕ ಸಿದ್ಧತೆ, ಒಂದು ತರಬೇತಿ ಅಂತ ಭಾವಿಸೋದು. ಇಲ್ಲಿ ನಾವು ಚಿಂತನೆಗೆ ಬಿಡುವ ಒಂದು ಕೊನೆಯ ವಿಷಯವಿದೆ. ಈ ಗ್ರಂಥದ ಪ್ರಕಾರ ಹಳೆಯ ನೋವಿನ ನೆನಪುಗಳು ಮತ್ತೆ ಮರುಕಳಿಸ್ತಾವೆ. ಆದ್ರೆ ನೋವು ಕೊಡ್ಲಿಕ್ಕಲ್ಲ, ಅಂತಿಮ ಶುದ್ಧೀಕರಣಕ್ಕಾಗಿ. ಹಾಗಾದ್ರೆ ನಮ್ಮ ಭೂತಕಾಲವು ಭವಿಷ್ಯದ ಒಂದು ಸಿದ್ಧತೆಯಾಗಿತ್ತು ಅಂತ ನಾವು ಒಪ್ಕೊಂಡ್ರೆ ಆ ಮರುಕಳಿಸುವ ನೆನಪುಗಳನ್ನ ನಾವು ನೋಡುವ ದೃಷ್ಟಿಕೋನ ಹೇಗೆ ಬದಲಾಗ್ಬೋದು? ಆಗ ಗಾಯಗಳು ನಮ್ಮ ದೌರ್ಬಲ್ಯತೆಯ ಬದಲು ನಾವು ಪಾರಾಗಿ ಬಂದ ಯುದ್ಧದ ಶಕ್ತಿಯ ಸಂಕೇತಗಳಾಗಬಹುದಾ?